ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ಬೂದಿ ಮುಚ್ಚಿದ ಕೆಂಡದಂತಿತ್ತು ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ವಿಚಾರ. ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಎಲ್ಲ ಎದ್ದು ನಿಂತು ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಬಣದವರು ಇದನ್ನು ಮುಂದುವರಿಸಬೇಕಾ ಬೇಡವಾ, ನಾವು ಸ್ಟೇಟ್ಮೆಂಟ್ ಕೊಡಬೇಕಾ ಬೇಡವಾ, ಡಿ ಕೆ ಶಿ ಆಪ್ತ ವಲಯದಲ್ಲಿ ಇದೇ ಚರ್ಚೆ ಅಂತೆ. ತೆರೆಮರೆಯಲ್ಲಿಯೇ ಕಸರತ್ ಜೋರಾಗ್ತಿದೆಯಂತೆ. ತಾರ್ಕಿಕ ಅಂತ್ಯಕ್ಕೆ ಇದನ್ನು ಕೊಂಡೊಯ್ಯಲೇಬೇಕು ಅನ್ನೋ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರಂತೆ. ಈ ಲೆಕ್ಕಾಚಾರದಲ್ಲಿಯೇ ಅಳೆದು ತೂಗಿ ದಾಳವನ್ನು ಉರುಳಿಸುವಂತಹ ಸಾಧ್ಯತೆ ಇದೆಯಂತೆ. ಬೇರೆಯವರಿಗಾದಂತಹ ಶಿಸ್ತು ಕ್ರಮ ನೋಟಿಸು ಯತೀಂದ್ರ ಅವ್ರಿಗೂ ಕೂಡ ಆಗುತ್ತಾ? ಪರಿಸ್ಥಿತಿಯನ್ನು ಅಲ್ಲೇ ಪ್ಯಾಚ್ ವರ್ಕ್ ಮಾಡುವಂತಹ ಕೆಲಸ ಆಗುತ್ತಾ? ಅಥವಾ ಎಲ್ಲ ಗೊತ್ತಿದ್ದು ಏನೂ ಗೊತ್ತಿಲ್ಲದಂತೆ ಇರಬೇಕಾಗುತ್ತಾ? ಅದು ಈಗಿರುವಂತಹ ಪ್ರಶ್ನೆ. ಬಟ್ ಒಂದಂತೂ ಸ್ಪಷ್ಟ, ಜೋರು ಮಳೆ ಬಂದು ನಿಂತಂತಾಗಿದ್ದಂತಹ ಅಧಿಕಾರ ಹಂಚಿಕೆಯ ವಿಚಾರ ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮೋಡ ಕವಿದ ವಾತಾವರಣದ ಪರಿಸ್ಥಿತಿಯನ್ನು ತಂದಿಟ್ಟಿದೆ. ಯಾವಾಗ ಜೋರು ಮಳೆಯಾಗುತ್ತೆ, ಎಲ್ಲಿ ಪ್ರವಾಹ ಸೃಷ್ಟಿಯಾಗುತ್ತೆ, ಕಾಲವೇ ಉತ್ತರವನ್ನು ಕೊಡಬೇಕಿದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಸ್ಟೇಟ್ಮೆಂಟು ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಕಿಚ್ಚನ್ನು ಮತ್ತೊಮ್ಮೆ ಧಗಧಗಿಸುವ ರೀತಿಯಲ್ಲಿ ಮಾಡ್ತಾ ಇದೆ. ಡಿ ಕೆ ಶಿವಕುಮಾರ್ ಬಣದ ಸ್ಟ್ರಾಟರ್ಜಿ ಏನು? ಇದಕ್ಕೆ ಯಾವ ರೀತಿ ಕೌಂಟರ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ? ಸಹಜವಾಗಿ ಪ್ರೇಮ್, ಕೆಲವು ಶಾಸಕರುಗಳು ಒಂದೆರಡು ಕಡೆ ಮಾತನಾಡಿದ್ರು, ಇಲ್ಲ ಅಂತಿಲ್ಲ. ಆದರೂ ಕೂಡ ಬಹುತೇಕ ದೊಡ್ಡ ಮಟ್ಟಿಗಿನ ಅಗ್ರೆಸಿವ್ ಆದ ರಿಯಾಕ್ಷನ್ಸ್ ಬರ್ತಾ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣದಿಂದ. ಬಹುಶಃ ಇದನ್ನು ಕೂಡ ಕಾದು ನೋಡೋಣ ಅನ್ನುವಂಥದ್ದು. ಯಾಕಂದರೆ ಮೊದಲು ಕೂಡ ಒಂದು ಸೀಮಾರೇಖೆಯನ್ನು ದಾಟದಂಥವರು ಡಾಕ್ಟರ್ ಯತೀಂದ್ರ ಅವರೇ ಅನ್ನುವಂಥದ್ದು ಕಾಂಗ್ರೆಸ್ ಪಾಳ್ಯದಲ್ಲಿರುವಂಥದ್ದು. ಹಿಂದೆಯೂ ಕೂಡ ಪೂರ್ಣಾವಧಿಯ ವಿಚಾರವನ್ನು, ಸಿ ಎಂ ವಿಚಾರವನ್ನು ಪದೇ ಪದೇ ಮಾತನಾಡಿದಂಥದ್ದು. ಆನಂತರ ಹೈಕಮಾಂಡ್ನ ಸೂಚನೆ ಹಿನ್ನೆಲೆಯಲ್ಲಿ ಅವರು ತಣ್ಣಗಾಗಿದ್ರು. ಈಗ ಎಲ್ಲವೂ ತಣ್ಣಗಾಯಿತು, ಮುಂದೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಹೈಕಮಾಂಡ್ ಕರೆದು ಮಾತನಾಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿ ಎಂ ಡಿ ಸಿ ಎಂ ಇಬ್ಬರು ಇದ್ದ ಸಂದರ್ಭದಲ್ಲಿ ಈಗ ಪುನಃ ಯತೀಂದ್ರ ಅವರೇ ಪೂರ್ಣಾವಧಿ ಸಿಎಂ ಅಸ್ತ್ರವನ್ನು ಎತ್ಕೊಂಡಂತೆ ಕಾಣಿಸ್ತಾ ಇದೆ. ಮತ್ತೆ ಅವರು ಪದೇ ಪದೇ ಅದನ್ನು ಸಮರ್ಥಿಸಿಕೊಳ್ತಾ ಇದ್ದಾರೆ ಕೂಡ. ಹಾಗಾಗಿ ಈಗ ನಾವು ಯಾವ ರೀತಿ ಕೌಂಟರ್ ಇರಬೇಕು ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ಮಾತನಾಡಿದಂಥ ಶಾಸಕರುಗಳಿಗೆ ಕೂಡ ನೋಟಿಸ್ ಕೊಡಲಾಗಿತ್ತು, ಯಾರು ಕೂಡ ಸಿಎಂ ಅಧಿಕಾರ ಹಸ್ತಾಂತರದ ವಿಚಾರವನ್ನು ಮಾತಾಡಬಾರದು ಅಂತ. ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿರ್ತಕ್ಕಂಥ ಡಾಕ್ಟರ್ ಯತೀಂದ್ರ ಅವರ ವಿಚಾರದಲ್ಲಿ ಏನು ನಿಲುವು ಬರುತ್ತೆ ಹಾಗಾದ್ರೆ ಪಕ್ಷದ ಮಟ್ಟದಲ್ಲಿ ಅನ್ನುವಂಥದ್ದನ್ನ ಕಾದು ನೋಡುವ ತಂತ್ರಗಾರಿಕೆಯ ಭಾಗ ಒಂದು. ಅಥವಾ ಕೌಂಟರ್ ಮಾಡಲೇಬೇಕು ಅಂದರೆ ಸಾಲಿಡ್ ಕೌಂಟರ್ನ ಮಾಡಬೇಕು ಅನ್ನುವಂಥದ್ದಕ್ಕೂ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್ ಇವೆರಡೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣದಲ್ಲಿ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ ಆದರೆ ಯತೀಂದ್ರ ಅವರಿಗೂ ಕೂಡ ಅದು ಅಪ್ಲೈ ಆಗಲ್ವ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಬೇಕು ಅನ್ನುವಂಥ ನಿಟ್ಟಲ್ಲಿ ಕೂಡ ತೆರೆಮರೆಯ ಕಸರತ್ತುಗಳೊಂದಷ್ಟು ನಡೀತಾ ಇದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಸಿಎಂ ಮತ್ತು ಡಿ ಸಿ ಎಂ ನಡುವಿನ ಕುರ್ಚಿ ಕದನಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಈಗ ತುಪ್ಪ ಸುರಿಯುವಂತಹ ಕೆಲಸ ಮಾಡಿದ್ದಾರೆ. ಈ ಬೆಂಕಿ ಎಲ್ಲೆಲ್ಲಿಗೆ ವ್ಯಾಪಿಸುತ್ತೆ, ಯಾರ್ಯಾರನ್ನ ಸುಡುತ್ತೆ, ಮತ್ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.